ದುಡಿಮೆಯೇ ದೇವರು ಗಾದೆ ಮಾತು ವಿವರಣೆ. ದುಡಿಮೆಯೇ ದೇವರು ಎಂಬ ಗಾದೆ ಒಂದು ಜನಪದ ಮಾತಾಗಿದ್ದು, ಇದು ಶ್ರಮದ ಮಹತ್ವವನ್ನು ಉಲ್ಲೇಖಿಸುತ್ತದೆ. ಈ ಗಾದೆಯ ಅರ್ಥ, ಮನುಷ್ಯನು ದೇವರನ್ನು ಆರಾಧಿಸುವುದಕ್ಕಿಂತಲೂ ಸತ್ಯವಂತಿಕೆಯಿಂದ ದುಡಿದರೆ ಅದುವೇ ದೇವರ ಪೂಜೆಯಾಗುತ್ತದೆ ಎಂಬುದಾಗಿದೆ. ಶ್ರಮ ಮತ್ತು ಪ್ರಾಮಾಣಿಕ ಕಾರ್ಯವೇ ಸಾರ್ಥಕ ಜೀವನಕ್ಕೆ ದಾರಿ ಮಾಡಿಕೊಡುತ್ತದೆ. ದುಡಿಮೆಯಿಲ್ಲದೆ ಏನು ಸಾಧನೆ ಸಾಧ್ಯವಿಲ್ಲ. ದೇವರನ್ನು ಪೂಜಿಸುವುದರಿಂದ ಮನಸ್ಸಿಗೆ ಶಾಂತಿ ದೊರಕಬಹುದು, ಆದರೆ ಬಾಳಿನಲ್ಲಿ ಯಶಸ್ಸು ಬೇಕಾದರೆ ದುಡಿಮೆ ಅನಿವಾರ್ಯ. ಈ ಗಾದೆ ಕಾಯ್ತದ್ದೇ ಬಾಯಿಗೆ ಎಂಬ ತತ್ವವನ್ನು ಸಹ ಸೂಚಿಸುತ್ತದೆ. ಅಂದರೆ ನಾವು ದುಡಿದಷ್ಟು ಫಲ ಸಿಗುತ್ತದೆ. ಪ್ರತಿ ವ್ಯಕ್ತಿಯ ಬದುಕು ಚೇತರಿಸಿಕೊಳ್ಳಬೇಕಾದರೆ ಆತನ ಶ್ರಮದ ಮೇಲೆಯೇ ಅವಲಂಬಿತವಾಗಿದೆ. ಉದಾಹರಣೆ, ಒಬ್ಬ ರೈತ ಬೆಳೆ ಬೆಳೆಯಬೇಕಾದರೆ ಹೊಲದಲ್ಲಿ ಬಿತ್ತನೆ ಮಾಡಿ ಅವನು ದೇವರನ್ನು ಪ್ರಾರ್ಥನೆ ಮಾಡಿದರೆ ಸಾಲದು. ಬೆಳೆ ಬೆಳೆಯಲು ಅವನು ಪ್ರತಿದಿನ ಶ್ರಮಿಸಬೇಕು. ಶ್ರಮವಿಲ್ಲದೆ ಬೆಳೆ ಬೆಳೆಯದು. ಅವನು ಶ್ರಮವಹಿಸಿ ದುಡಿದರೆ ಭಗವಂತನು ಸಹ ಆತನ ಪ್ರಯತ್ನಕ್ಕೆ ಆಶೀರ್ವಾದ ನೀಡುತ್ತಾನೆ. ಸಾರಾಂಶ: ದುಡಿಮೆಯೇ ದೇವರು ಎಂಬ ಗಾದೆ ನಂಬಿಕೆಯ ಜೊತೆಗೆ ಶ್ರಮದ ಅಗತ್ಯವನ್ನು ನೆನಪಿಸುತ್ತಿದೆ. ಶ್ರಮದ ಮಾರ್ಗವೇ ಸಮೃದ್ಧಿಯ ದಾರಿ. ದೇವರ ಮೇಲೆ ನಂಬಿಕೆ ಇರಲಿ, ಆದರೆ ಜೊತೆಗೆ ದುಡಿಮೆಯೂ ಇರಲಿ. ನಾವು ಸಾಧಿಸುವ ಯಶಸ್ಸು, ದೇವರು ಕೊಡುವ ಆಶೀರ್ವಾದ ಎರಡೂ ಕೂಡ ದುಡಿಮೆಯ ಫಲವಾಗಿರುತ್ತದೆ.